ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜರನ್ನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವ್ರು ನಡೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಅವ್ರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ: ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ, ಅನೇಕ, ನಾಯಿ ನೆರಳು, ನಿರಾಕರಣ, ಒಂದೇ ಎರಡೇ. ಒಬ್ಬ ಸಾಹಿತಿ ಈ ಮನಸ್ಸಿನ ಒಳಗೆ, ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾನು ಹೇಳಬಲ್ಲೆ. ಬಹಳ ದುಃಖದಿಂದ ಅವ್ರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿಯೇ ಮಮ ಆಧವಂ ಅಂತ ಒಂದು ಶ್ಲೋಕ ಇದೆ. ಅದೇ ಥರ ಭೈರಪ್ಪನವರು ತಮ್ಮ ಜೀವನ ನಡೆಸಿದರು ಮತ್ತು ಶಾಂತ ರೀತಿಯಿಂದ ತಮ್ಮ ಕೊನೆಯನ್ನು ಕಂಡರು ಅಂತ ಹೇಳ್ತಾರೆ. ಧನ್ಯವಾದ.